ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗಾಗಿ ಅಂದರೆ ಮುಂದಿನ ವರ್ಷ ನಡೆಯುವಂತಹ 2026ರ ಅಕ್ಟೋಬರ್-ನವೆಂಬರ್ನಲ್ಲಿ ನಡೆಯುವಂತಹ ಇಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಯ ಸಿಲೆಬಸ್ಸನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತಾವು 5ನೇ ತರಗತಿ ಈ ವರ್ಷ ಅಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳು ತುಂಬ ಉಪಯುಕ್ತವಾಗುತ್ತದೆ ಅಂತ ತಿಳಿಸುತ್ತಾ, ಇಲ್ಲಿ ನವೋದಯ ಎಕ್ಸಾಮಲ್ಲಿ 3 ರೀತಿಯ ಪ್ರಶ್ನೆಗಳು ಬರ್ತವೆ. ಇಲ್ಲಿ ನವೋದಯ ಮೆಂಟಲ್ ಎಬಿಲಿಟಿ ಮತ್ತು ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಅಂಕಗಣಿತ. ಹಾಗಾಗಿ ಇಲ್ಲಿ ಸಮಸ್ಯಾ ಚಿತ್ರಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲನೇದಾಗಿ ಭಾಗ 1ಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಾದರಿ 1ರ ಸಮಸ್ಯಾ ಚಿತ್ರಗಳನ್ನು ನೋಡೋಣ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ರಿ ಮಾದರಿ 1 ಅಂದರೆ 4 ಸಮಸ್ಯಾ ಚಿತ್ರಗಳಿರ್ತವೆ. ಅದರಲ್ಲಿ ಒಂದು ಮಾತ್ರ ಡಿಫ್ರೆಂಟ್ ಇರುತ್ತೆ, 3 ಯಾವುದೋ ಒಂದು ರೀತಿಯಿಂದ ಸಹ ಸಂಬಂಧವನ್ನು ಹೊಂದಿರ್ತಾವೆ. ಹಾಗಾಗಿ ಒಂದು ಚಿತ್ರ ಯಾವುದು ಅಂತ ತಾವು ಕಂಡುಹಿಡಿಬೇಕು. ಇಲ್ಲಿ ನೋಡ್ಬೋದು ಇಲ್ಲಿ 4 ಸಮಸ್ಯಾ ಚಿತ್ರಗಳಿದಾವೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎ ಮತ್ತು ಬಿ ಹಾಗೂ ಡಿಗಳು ಸೇಮ್ ಇದಾವೆ. ಆದರೆ ಇಲ್ಲಿ ಸಿ ಆಪ್ಷನ್ ಇದೆ ನೋಡಿ, ಇದು ಸ್ವಲ್ಪ ಡಿಫರೆಂಟ್ ಆಗಿರುವುದರಿಂದ ಇದನ್ನು ತಾವು ಏನು ಮಾಡಬೇಕು, ಇದೇ ಆನ್ಸರ್ ಆಗುತ್ತೆ. ಇದನ್ನು ತಾವು ಈ ಆಪ್ಷನನ್ನು OMRನಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಇನ್ನು 79ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ ಇಲ್ಲಿ ಎ ಆಪ್ಷನ್ ಆಗಿರ್ಬೋದು, ಬಿ ಮತ್ತು ಇಲ್ಲಿ ಡಿ 3 ಒಂದೇ ದಿಕ್ಕಿನಲ್ಲಿದ್ದಾವೆ. ಈ ಸಿ ಆಪ್ಷನ್ ಇದೆಯಲ್ಲ, ಇದು ಈ ಕಡೆ ಬಂದಿದೆ ನೋಡಿ. ಸೊ ಹಾಗಾಗಿ ಸಿ ಆನ್ಸರ್ ಆಗುತ್ತದೆ. ಇನ್ನು ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಎ ಮತ್ತು ಸಿ ಹಾಗೂ ಡಿಗಳು ಒಂದೇ ರೀತಿಯ ಚಿತ್ರಗಳದಾವೆ, ದಿಕ್ಕು ಬದಲಾಗಿರಬಹುದು. ಆದರೆ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಹಳಷ್ಟು ಚೇಂಜ್ ಇದೆ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆಯ ಚಿತ್ರಗಳಲ್ಲಿ ಇಲ್ಲಿ 3 ಪ್ಲಸ್ 3 ಮೈನಸ್ ಅದಾವೆ. ಎ ಆಪ್ಷನ್ನಲ್ಲಿ, ಬಿ ಆಪ್ಷನ್ನಲ್ಲಿ ಮತ್ತು ಸಿ ಆಪ್ಷನ್ನಲ್ಲಿ. ಡಿ ಅಲ್ಲಿ ಹಾಗಿಲ್ಲ. ಇಲ್ಲಿ ನೋಡ್ತಾ ಹೋಗಿ 4 ಮೈನಸ್ 2 ಪ್ಲಸ್ ಬಂದಿದೆ ನೋಡಿ. ಸೊ ಇಲ್ಲಿ ಆನ್ಸರ್ ಡಿ ಆಗುತ್ತದೆ. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರದಲ್ಲಿ ಸರಿಯಾಗಿ ನೋಡ್ತಾ ಹೋಗಿ ಇಲ್ಲಿ ಎ ಮತ್ತು ಸಿ ಹಾಗೂ ಡಿಗಳು ಒಂದೇ ರೀತಿ ಇದಾವೆ. ಇಲ್ಲಿ ಬಿ ಮಾತ್ರ ಇಲ್ಲಿ ಓರೆ ಈ ದಿಕ್ಕಿಗೆ ಬಂದಿರೋದ್ರಿಂದ ಇಲ್ಲಿ ಹಾಗಾಗಿ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಇನ್ನು ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಎರೋ ಮಾರ್ಕ್ ನೋಡ್ತಿದ್ರೆ ತಾವು ಕೂಡ ಹೇಳ್ತೀರಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಎರೋ ಮಾರ್ಕ್ ಇಲ್ಲಿ ಈ ಕಡೆ ಬಂದಿದೆ, ನೆಕ್ಸ್ಟು ಇಲ್ಲಿ ಈ ಕಡೆ ಆಗಿದೆ. ಅದೇ ರೀತಿ ಇಲ್ಲಿ ನೋಡ್ಬೋದು, ಈ ಎರೋ ಮಾರ್ಕ್ ಇಲ್ಲಿ ಒಳಗಡೆ ಹೋಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ಡಿ ಆಪ್ಷನ್ ನೋಡ್ತಾ ಹೋಗಿ ಇದು ಸರಿಯಾಗಿ ನೋಡಿದರೆ ತಾವು ಕೂಡ ಹೇಳ್ತೀರಿ ಯಾವುದು ಆನ್ಸರ್ ಆಗುತ್ತದೆ ಅಂತ. ಎರೋ ಮಾರ್ಕ್ ಇಲ್ಲಿಂದ ಬಂದಿದೆ ನೋಡ್ಬೋದು, ಇದು ಈ ಕಡೆ ಬಂದು ಮತ್ತು ಇಲ್ಲಿಂದ ಇಲ್ಲಿ ಹೋಗಿದೆ. ಅದೇ ರೀತಿಯಾಗಿ ಇಲ್ಲಿ ಬಂದು ಈ ಕಡೆ ಹೋಗಿದೆ. ಬಟ್ ಇಲ್ಲಿ ಎ ಆಪ್ಷನ್ ಇದೆಯಲ್ಲ, ಅದು ಚೇಂಜ್ ಇದೆ, ಅಪೋಸಿಟ್ ದಿಕ್ಕಿನಲ್ಲಿದೆ. ಸೊ ಆನ್ಸರ್ ಎ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇದು ಈಸಿ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಕಡೆಗೂ ಒಂದೊಂದೇ ಬ್ಲಾಕ್ಗಳನ್ನು ತುಂಬಲಾಗಿರುತ್ತೆ. ಇಲ್ಲಿ 5 ಬ್ಲಾಕ್ಗಳನ್ನು ತುಂಬಿದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಕೊಟ್ಟಿರುವಂತಹ ಸಮಸ್ಯಾ ಚಿತ್ರದಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಎ ಆಗಿರ್ಬೋದು, ಬಿ ಮತ್ತು ಡಿ ಆಪ್ಷನ್ಸ್ಗಳು ಸೇಮ್ ಇದಾವೆ. ಚಿತ್ರಗಳು ಅಪೋಸಿಟ್ ದಿಕ್ಕಲ್ಲಿ ಇರ್ಬೋದು, ಆದರೆ ಚಿತ್ರಗಳು ಸೇಮ್ ಇದಾವೆ. ಬಟ್ ಇಲ್ಲಿ ಸಿ ಆಪ್ಷನ್ ಇದೆ ನೋಡ್ರಿ, ಈ ಚಿತ್ರನೇ ಡಿಫರೆಂಟ್ ಇರೋದ್ರಿಂದ ಇದು ಆನ್ಸರ್ ಆಗುತ್ತದೆ. ಇಲ್ಲಿ ಬಹಳ ಡೀಪಾಗಿ ನೋಡ್ತಾ ಹೋಗಬೇಕು. ಇಲ್ಲಿರುವಂಥ ಚಿತ್ರಗಳು ಎಲ್ಲ ದಿಕ್ಕುಗಳು ಈ ಕಡೆ ಇದಾವೆ ನೋಡ್ಬೋದು, ಈ ಕಡೆ ಇದಾವೆ. ಇಲ್ಲಿ ನೋಡ್ಬೋದು ಡಿ ಆಪ್ಷನ್ಗಳನ್ನು ನೋಡ್ಬೋದು, ಎಲ್ಲವೂ ಇದೇ ದಿಕ್ಕಿನಲ್ಲಿ ಇದಾವೆ. ಬಟ್ ಸಿ ಆಪ್ಷನ್ ಇದೆಯಲ್ಲ, ಈ ಕಡೆ ದಿಕ್ಕಿದೆ. ಸ್ವಲ್ಪ ಡೀಪಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಆನ್ಸರ್ ಸಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎ ಮತ್ತು ಬಿ ಹಾಗೂ ಡಿ ಸೇಮ್ ಇದಾವೆ. ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ನಡುವೆ ಚೌಕ ಬಂದಿದೆ. ಸೊ ಆನ್ಸರ್ ಸಿ ಆಗುತ್ತದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎಸ್ ಅನ್ನುವಂಥದ್ದಿದೆಯಲ್ಲ ಒಂದು ಚಿತ್ರ, ಇಲ್ಲಿ ನೋಡಿದರೆ ಎಲ್ಲವೂ ಕೂಡ ಸೇಮ್ ಇದಾವೆ. ಬಟ್ ಇಲ್ಲಿ ಇದು ಒಂದು ಮಾತ್ರ ಸರಿಯಾಗಿ ನೋಡಿದರೆ ತಾವು ಹೇಳ್ತೀರಿ ಇಲ್ಲಿರುವಂಥ ಒಂದು ಚಿತ್ರ ಇದೆಯಲ್ಲ, ಇದು ಸ್ವಲ್ಪ ಡಿಫರೆಂಟ್ ಆಗಿರೋದ್ರಿಂದ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ನೋಡ್ತಾ ಹೋದಾಗ ಇಲ್ಲಿ ಎಲ್ಲ ಕಡೆಗೂ ಇಲ್ಲಿ 2 ಗೆರೆ ಮತ್ತು ಇಲ್ಲೊಂದು ಗೆರೆ ಬಂದಿದೆ. ಇಲ್ಲಿ ಎರೋ ಮಾರ್ಕ್ ಇದೆ, ಎಲ್ಲವೂ ಕೂಡ ಸೇಮ್ ಇದಾವೆ. ಬಟ್ ಇಲ್ಲಿರುವಂತಹ ಎ ಆಪ್ಷನ್ ಇದೆ ನೋಡಿರಿ, ಇದು ಬಹಳಷ್ಟು ಡಿಫರೆಂಟ್ ಇದೆ. ಯಾಕಂದರೆ ಇಲ್ಲಿ ಎಲ್ಲ ಕಡೆ ಒಂದೊಂದೇ ಗೆರೆಗಳು ಬಂದಿದ್ದಾವೆ ಮೇಲ್ಗಡೆಯಿಂದ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇಲ್ಲಿ ಈ ಸಮಸ್ಯೆ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ ಎ ಆಗಿರ್ಬೋದು, ಬಿ ಮತ್ತು ಸಿಗಳು ನೋಡ್ತಾ ಹೋದಾಗ ನೋಡಲಿಕ್ಕೆ ಒಂದೇ ಥರ ಚಿತ್ರಗಳದಾವೆ ಮತ್ತು ಗೆರೆಗಳು ಕೂಡ ಅಷ್ಟೇ ಇದಾವೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ 4 ಗೆರೆಗಳೇ ಬಂದಿದ್ದಾವೆ. ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರದಲ್ಲಿ ಇಲ್ಲಿ ಒಟ್ಟು 4 ಭಾಗಗಳಿದಾವೆ. ಇಲ್ಲಿ ನೋಡ್ಬೋದು 1 2 3 4 5 ಭಾಗಗಳು ಬಂದಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಮುಂದಿನ ಪ್ರಶ್ನೆ, ಇಲ್ಲಿ ನೋಡ್ತಾ ಹೋಗಿ
ಇಲ್ಲಿ 4 ಬಾಹುಗಳ ಆಕೃತಿ, ಇದು ಕೂಡ 4 ಬಾಹುಗಳು, ಇದು 4 ಬಾಹುಗಳು, ಇದು ಮಾತ್ರ 3 ಬಾಹುಗಳ ಆಕೃತಿ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ಇದನ್ನು ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರದಲ್ಲಿ ಇಲ್ಲೆಲ್ಲವೂ ಕೂಡ ಬ್ಲಾಕ್ಗಳಿದಾವೆ ನೋಡ್ಬೋದು, ಇಲ್ಲಿ ನೋಡ್ಬೋದು. ಬಟ್ ಬಿ ಆಪ್ಷನಲ್ಲಿ ಆ ರೀತಿ ಇಲ್ಲಿ ತುಂಬಿಲ್ಲ ಇದನ್ನೇ, ಸೊ ಹಾಗಾಗಿ ಬಿ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿರುವಂಥದ್ದು ಚೌಕದಲ್ಲಿ ಪಂಚಭುಜಾಕೃತಿ ಇದೆ. ಇನ್ನು ನೆಕ್ಸ್ಟು ಚೌಕದಲ್ಲಿ ವೃತ್ತ ಇದೆ, ಚೌಕದಲ್ಲಿ ಚೌಕ ಇದೆ, ಚೌಕದಲ್ಲಿ ತ್ರಿಭುಜ ಇದೆ. ಆದರೆ ಇದು ಚೌಕದಲ್ಲಿ ಚೌಕ ಬಂದಿರೋದ್ರಿಂದಾಗಿ ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎ ಆಪ್ಷನ್, ಬಿ ಮತ್ತು ಸಿಗಳು ಸೇಮ್ ಇದಾವೆ. ಬಟ್ ಎ ಆಪ್ಷನ್ ಇದೆಯಲ್ಲ ಡಿಫ್ರೆಂಟ್ ಇದೆ, ಯಾಕಂದರೆ ಇಲ್ಲಿ 2 ಸಣ್ಣ ವೃತ್ತಗಳು ಬಂದಿದ್ದಾವೆ. ಇಲ್ಲಿ ನೋಡ್ಬೋದು ಎ, ಬಿ ಮತ್ತು ಸಿ ಇಗಳು 3 ಸೇಮ್ ಆದಂಥ ದಿಕ್ಕಿನಲ್ಲಿದ್ದಾವೆ. ಬಟ್ ಇಲ್ಲಿ